ಗುರುಗಳೇ, ಈಗ ತಾನೇ ನಿಮ್ಮ ಧ್ಯಾನಕ್ಕೆ ಭಂಗ ಬರುತ್ತೆ ಅಂತೇಳಿ ಬೈದು ಕಳಿಸ್ತಾ ಇದ್ದೆ. ಗುರುಗಳೇ, ದೇವ್ರಾಣೆ ಗೊತ್ತಿರಲಿಲ್ಲ. ಈ ಹುಡುಗ ಶಂಕ ಊದೋದಕ್ಕೆ ಪ್ರಯತ್ನ ಪಡ್ತಿದ್ದ. ಹಳ್ಳಿ ವಿದ್ಯೆ ಶಂಕ ಊದೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೆ. ನೀವು ಧ್ಯಾನದಲ್ಲಿದ್ದಿದ್ದು ನನಗೆ ಗೊತ್ತಿರಲಿಲ್ಲ ಗುರುಗಳೇ. ನಿಮ್ಮ ಏಕಾಂತಕ್ಕೆ ಭಂಗ ತಂದಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಓಂ ಆದಿಶಕ್ತಿ 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 ನಮೋ ನಮಃ. ಪಾರ್ವತಿ, ನೀನು ತುಂಬ ಪುಣ್ಯ ಮಾಡಿದ್ಯಾ ಕಣೆ. ಸಾಕ್ಷಾತ್ ದೇವರೇ ಬಂದು ನಿನ್ಗೆ ಆಶೀರ್ವಾದ ಮಾಡ್ದಂಗಾಯ್ತು. ಆಕೆಗೆ ಅದರ ಅವಶ್ಯಕತೆ ಇದೆ. ರಾಜ್ ವಿಷ್ಣು ಬರ್ತಿದ್ದಾನೆ. ಸರ್ ಮೇಡಮ್, ಆರಾಮಾಗಿದ್ದೀರಾ? ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಆರಾಮಾಗಿತ್ತು. ನೀನು ಹೇಗಿದೆಯಾ? ಜೈ ಬನ್ನಿ ಹಿಂಗ. ನಿಮ್ಮ ಆಶೀರ್ವಾದ ಇರ್ಬೇಕಾದ್ರೆ ನಾನು ಚೆನ್ನಾಗೇ ಇರ್ತೀನಿ ಸರ್. ಏ ರಾಜ್ ವಿಷ್ಣು, ಇನ್ನ ನಿಂಗೆ ಸಿನಿಮಾ ಹುಚ್ಚ ಹೋಗಿಲ್ವಾ? ಅದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಚಿಕ್ಕ ಯಜಮಾನ್ರೆ. ಊಟ ಕೂಡ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗೆ. ಅದು ಸರಿ. ಗುರುಗಳ ಆಶೀರ್ವಾದ ಪಡ್ಕೊಂಡು ನಮ್ಮ ಕಾರ್ಯನ ಆರಂಭ ಮಾಡಬೇಕು. ಅದಕ್ಕೆ ಬೇಕಾದ ತಯಾರಿ ಎಲ್ಲ ಆಗಿದೆಯಾ? ಮೇಡಮ್, ಗುರುಜಿ ಇದಾರಲ್ಲ, ಅವ್ರ ಶಿಷ್ಯನ ಹತ್ರ ಕೇಳ್ಕೊಂಬಂದೆ. ಗುರುಗಳು ಧ್ಯಾನದಲ್ಲಿದ್ದಾರಂತೆ. ಧ್ಯಾನ ಆದ್ಮೇಲೆ ದರ್ಶನ ಕೊಡ್ತಾರಂತೆ. ಹಾಗಾದ್ರೆ ಅಖಿಲ, ಗುರುಗಳು ಧ್ಯಾನದಿಂದ ಬರೋಷ್ಟರಲ್ಲಿ ನಾವು ಪೂಜೆ ವಿಧಾನಗಳನ್ನ ಶುರು ಮಾಡ್ಕೊಳ್ಳೋಣವಾ? ಬೇಡ ರಘು, ಸ್ವಲ್ಪ ತಡ ಆದರೂ ಪರವಾಗಿಲ್ಲ. ಗುರುಗಳ ಆಶೀರ್ವಾದ ತಗೊಂಡೇ ಪೂಜೆ ಶುರು ಮಾಡೋಣ. ಸರಿ. ಒಳ್ಳೆಯದಾಗಲಿ. ಸಕಲಾಭಿಷ್ಟ ಸಿದ್ಧಿರಸ್ತು. ಸರ್ವಂ ಮಂಗಳಂ ಭವೇತ್. ನಿಮ್ಮ ದರ್ಶನ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ವಿ ಗುರುಗಳೇ. ನನ್ನ ದರ್ಶನಕ್ಕಿಂತ ಆ ದೇವರ ದರ್ಶನ ಮುಖ್ಯ. ನಾವು ಅಂದುಕೊಂಡಾಗೆಲ್ಲ ಆ ದೇವರ ದರ್ಶನ ಆಗೋದಿಲ್ಲ. ಆತ ಕರೆಸಿಕೊಂಡಾಗ ಮಾತ್ರ ಆತನ ದರ್ಶನವಾಗುತ್ತದೆ. ನಿಜ ಗುರುಗಳೇ, ಈ ಬಾರಿ ನಮ್ಮನ್ನ ದೇವರೇ ಕರೆಸ್ಕೊಂಡಿದ್ದಾನೆ ಅನ್ಸುತ್ತೆ. ಕ್ಷಣಾರ್ಧದಲ್ಲಿ ಇಲ್ಲಿಗೆ ಬರಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರೂ ಬಂದ್ವಿ. ಆ ದೇವರೇ ನಿನ್ನನ್ನು ಈ ರೀತಿ ಕರೆಸಿಕೊಂಡಿದ್ದಾನೆಂದರೆ ಯಾವುದೋ ಮುಖ್ಯವಾದ ಘಟನೆಗೆ ಅಡಿಪಾಯ ಹಾಕುತ್ತಿದ್ದಾರೆ. ಆ ಅಡಿಪಾಯ ಗಟ್ಟಿಯಾಗಿರಲಿ. ಗುರುಜಿ, ಅಖಿಲಾಗೆ ಬಹಳ ದಿನದಿಂದ ಮನಸ್ಸಲ್ಲಿ ಕಳವಳ ಇತ್ತು. ಅದಕ್ಕೆ ಮನೆ ದೇವ್ರಿಗೆ ಹರಕೆ ಹೊತ್ತು ವ್ರತ ಕಟ್ಟಿ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಂಬಿ ಬಂದಿದ್ದೀನಿ. ನಿನ್ನೆಯಿಂದ ನಾವು ಯಾರು ಒಂದು ತೊಟ್ಟು ನೀರು ಕೂಡ ಗೊತ್ತಿಲ್ಲ. ಒಳ್ಳೆಯದು. ನೀವು ಬಂದಿರೋ ಕಾರ್ಯ ಸುಖಪ್ರದವಾಗಬೇಕು. ನಿಮ್ಮ ಮನೆಯಲ್ಲಿ ಮನದಲ್ಲಿ ಎದ್ದಿರೋ ಕೋಲಾಹಲ ತಣ್ಣಗಾಗಬೇಕು. ಅದಕ್ಕೆ ಈ ಮಠದ ಭಕ್ತಿ ಅವಶ್ಯ. ಇವತ್ತು ನೀವು ಮಾಡಲು ಹೊರಟಿರುವ ಪೂಜೆ, ಹಿಡಿಯಲಿರುವ ವ್ರತ ಮಳೆಯೇ ಬರಲಿ, ಬಿಸಿಲೇ ಇರಲಿ, ಬಿರುಗಾಳಿ ಬೀಸಿದರೂ, ಪ್ರವಾಹವೇ ಬಂದರೂ ಭಂಗ ಬರಬಾರದು. ಅದು ನಿನ್ನ ಕೈಲಿದೆ ತಾಯಿ. ಆಗ್ಲಿ ಗುರುಗಳೇ. ನಿನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಈಡೇರುವ ಸಂಕಲ್ಪ ಮಾಡಿ ಒಂದು ಕಳಶವನ್ನು ಕೇಂದ್ರೀಕರಿಸಿ ಕಲ್ಯಾಣಿಯಲ್ಲಿ ಮಿಂದು ಅದಕ್ಕೆ ಯಥಾರ್ಥವಾಗಿ ಪೂಜೆ ಸಲ್ಲಿಸಿ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಗರ್ಭಗುಡಿಗೆ ತಂದುಕೊಟ್ಟರೆ ಅದನ್ನು ನಾವು ಸ್ವಾಮಿಗೆ ಸಮರ್ಪಿಸುತ್ತೇವೆ. ಈ ವ್ರತವನ್ನು ನೆರವೇರಿಸುವ ಸಂದರ್ಭದಲ್ಲಿ ಯಾರೊಂದಿಗೂ ಮಾತನಾಡುವಂತಿಲ್ಲ, ಯಾರ ಸಹಾಯವೂ ತೆಗೆದುಕೊಳ್ಳುವಂತಿಲ್ಲ.
ಯಾವುದೇ ಕಾರಣಕ್ಕೂ ಕಳಶವನ್ನು ಕೆಳಗಿಳಿಸುವಂತಿಲ್ಲ. ಒಂದು ವೇಳೆ ಕಳಶವನ್ನು ಇಳಿಸಿದರೆ ಅನಾಹುತ ತಪ್ಪಿದ್ದಲ್ಲ. ಅನಾಹುತಗಳ ಸಾಕಷ್ಟು ಉದಾಹರಣೆಗಳು ಒಳ್ಳೆಯದಾಗಲಿ. ಹರಕೆ ಪ್ರಾರಂಭಿಸುವ ಮುಂಚೆ ದೇವರ ಸನ್ನಿಧಾನಕ್ಕೆ ಹೋಗಿ ಸಂಕಲ್ಪ ಮಾಡಿ, ಆಮೇಲೆ ವಿಧಿವಿಧಾನಗಳು ಮುಂದುವರಿಯಲಿ. ಆಗಲಿ ಗುರುಗಳೇ.